ಇಲ್ಲಿ ನೋಡ್ರಿ ಇದೆಲ್ಲ ದೀಪ. ಸೊ ನೋಡ್ರಿ ಯಾವ ಥರ ಹಚ್ಚಾರ ಇಲ್ಲೆಲ್ಲ ದೀಪಗಳು. ಇದು ಅಲ್ಲದೆ ಈ ಕಡೆನೂ ಸಹಿತ ನೋಡ್ರಿ ಇದು ಒಂಥರ ವಿಶಸ್ ಅಂದ್ರೆ ನಮ್ಮ ಮನಸ್ಸಲ್ಲಿ ಏನು ಇರ್ತೈತಲ್ಲ ಅದೆಲ್ಲ ಬಿಡ್ಕೊಂಡ್ಬಿಟ್ಟು ಈ ಥರ ನಾವು ಬರ್ದಿಲ್ಲ ಎಲ್ಲ ಹಾಕಬೇಕು. ಸೊ ಎಲ್ಲ ಜನನೂ ಸಹಿತ ಇಲ್ಲಿ ಬಂದುಬಿಟ್ಟು ಪ್ರೇಯರ್ ಮಾಡ್ತಾರೆ. ನಮ್ಮ ಕಡೆ ಪದ್ಧತಿ ಹೆಂಗಿರ್ತೈತೆ ಅಲ್ರಿ, ಅಗರಬತ್ತಿ ಇಟ್ಕೊಂಡು ನಾವು ಪ್ರೇಯರ್ ಮಾಡ್ತೀವಲ್ಲ. ಸೊ ಇಲ್ಲೂ ಸಹಿತ ನಾನು ಇವಾಗ ಇರೋದ್ರಿ ಚಂದು ಸಿಟಿಯಲ್ಲಿ ಅದೇನು ರೀ, ನನ್ನ ಹಿಂದ್ಗಡೆ ಐತಲ್ರಿ ಇದು ಬಂದುಬಿಟ್ಟು ಟೆಂಪಲ್ಲು. ಸೊ ಇಲ್ಲೂ ಸಹಿತ ಟೆಂಪಲ್ ಏನೋ ಜಾಸ್ತಿ ಫೇಮಸ್ ಐತೆ ಅಂತ. ಬಟ್ ಈ ಟೆಂಪಲ್ ಒಳಗಡೆ ನೋಡೋಕೆ ಯಾವ ಥರ ಐತೆ ಅಂತೇಳಿ ನೋಡೇ ಬಿಡ ಬರ್ರಿ. ಇದು ನೋಡ್ರಿ ಟೆಂಪಲ್ದು ಎಂಟ್ರೆನ್ಸ್ ಐತಿ. ಬಟ್ ಇಲ್ಲಿ ಮಳೆ ಬರ್ತಿದೆ ಆದರೂ ಸಹಿತ ಇಷ್ಟೆಲ್ಲ ಜನ ಅಂಬ್ರೆಲ್ಲ ತೊಗೊಂಡು ಬರಕತ್ತಾರ. ಸೊ ಈ ಟೆಂಪಲ್ ಅಷ್ಟು ಫೇಮಸ್ ಇರ್ಬೋದು ರೀ. ಇವಾಗ ಒಳಗಡೆ ಹೋಗ್ಬಿಟ್ಟು ನೋಡಮ್ಮ ಟೆಂಪಲ್ ಯಾವ ಥರ ಕಾಣ್ತೈತೆ ಅಂತೇಳಿ. ಈ ಟೆಂಪಲ್ ಹೆಸರು ಬಂದುಬಿಟ್ರಿ ಒನ್ಶು ಎನ್ ಅಂತೇಳಿ. ಆಮೇಲೆ ಇಲ್ಲಿ ನೋಡಿದ್ರೆ ಹೂ ಐತಿ, ಈ ಥರ ಹೂನು ಸಹಿತ ಸೇಲ್ ಮಾಡ್ತಾರೆ. ಇದು ದೇವ್ರಿಗೆ ಹಾಕಕ್ಕಿರ್ಬೋದೇನೋ. ಆಮೇಲೆ ಇಲ್ಲಿ ನೋಡ್ರಿ ಪ್ಯಾಂಡ ಈ ಥರ ಐತಿ. ಎಂಟ್ರೆನ್ಸಲ್ಲಿ ಭಾರಿ ಅಂದ್ರೆ ಭಾರಿ ಕಾಣಕತ್ತೈತಿ. ಇಲ್ಲಿ ನೋಡ್ರಿ ಪಕ್ಕಕ್ಕೆಲ್ಲ ವಾಲ್ ಎಲ್ಲ ಕಲರ್ ಎಷ್ಟು ಸಕ್ಕತ್ತಾಗೈತಿ. ಆಮೇಲೆ ಈ ಅಂಕಲ್ ನೋಡಿದ್ರೆ ಇಲ್ಲಿ ಟಾರ್ಟೈಸ್ ಸೇಲ್ ಮಾಡ್ಕತ್ತಾರ ನೋಡ್ರಿ ಈ ಥರ. ಯಪ್ಪೋ ಇವಾಗ ಇವರೆಲ್ಲ ಈ ಥರ ಕ್ಯೂವಲ್ಲಿ ನಿಂತಾರ ಅಂದ್ರೆ ನಾನು ಕ್ಯೂವಲ್ಲಿ ನಿಂತ್ಕೋಬೇಕಾ ಏನ್ರಿ ಗೊತ್ತಿಲ್ಲ. ಬಟ್ ಇನ್ನೊಂದು ಸ್ವಲ್ಪ ಒಳಗಡೆ ಹೋಗ್ಬಿಟ್ಟು ನೋಡ್ತೀನಿ ಯಾವ ಥರ ಐತೆ ಅಂತೇಳಿ. ನನ್ನ ಹಿಂದ್ಗಡೆ ಇಷ್ಟೆಲ್ಲ ಕ್ಯೂ ನಿಂತಾರಲ್ರಿ, ಈ ಥರ ಕ್ಯೂ ನಿಂತಿದ್ದು ನೋಡಿ ನನಗೆ ಫುಲ್ ಶಾಕ್ ಐತೆ. ಏನಪ್ಪ ಟೆಂಪಲ್ ಒಳಗಡೆ ಹೋಗೋಕೆ ಇಷ್ಟೆಲ್ಲ ಕ್ಯೂ ಮಾಡ್ಬೇಕಂತೇಳಿ. ಬಟ್ ಇಲ್ಲಿ ಹಿಂದ್ಗಡೆ ನೋಡಿದ್ರೆ ಇವ್ರು ಏನು ಹಿಂದ್ಗಡೆ ಎಲ್ಲ ಈ ಥರ ಕ್ಯೂ ಮಾಡ್ಯಾರಲ್ರಿ, ಇವರೆಲ್ಲ ಪ್ರತಿಯೊಬ್ಬರು ಈ ಥರ ಫೋಟೋ ಶೂಟ್ ಮಾಡಿಸ್ಕೋತಾರೆ ಇಲ್ಲಿ. ಅದಕ್ಕೆ ಈ ಥರ ಕ್ಯೂ ಮಾಡ್ಯಾರ ನೋಡ್ರಿ. ಸೊ ನಾನೇನೋ ಇದು ಟೆಂಪಲಲ್ಲಿ ಒಳಗಡೆ ಹೋಗಕ್ಕಂತ ಅಂದ್ಕೊಂಡ್ರೆ ಇವ್ರು ಕ್ಯೂ ಮಾಡ್ತಿರೋದು ಈ ಫೋಟೋ ಶೂಟ್ಗೋಸ್ಕರ. ಯಾಕಂದ್ರೆ ಇಲ್ಲಿ ಏನೋ ಬರ್ದಾರದು ಚೈನೀಸ್ನಾಗ. ಸೊ ಅದು ಫೇಮಸ್ ಇರ್ಬೋದು, ಅದಕ್ಕೆ ಈ ಥರ ಕ್ಯೂ ಮಾಡ್ಯಾರ ನೋಡ್ರಿ. ಇವಾಗ ನಾನು ಇನ್ನೂ ಈ ಥರ ಸ್ಟ್ರೇಟ್ ಹೋಗ್ಬೇಕು. ಇವರೆಲ್ಲ ಹಿಂಗೆ ಫೋಟೋ ಕ್ಯಾಮ್ರಾಮನ್ಸ್ ಇರ್ತಾರೆ, ಸಖತ್ತಾಗಿರೋಂಥ ಫೋಟೋ ತೆಗಿತಾರ. ಆಮೇಲೆ ಇಲ್ಲಿ ನೋಡ್ರಿ ಎಷ್ಟು ಜನ ಬಂದಾರ, ಏನು ಸುದ್ದಿ ಅಂಬ್ರೆಲ್ಲ ಹಿಡ್ಕೊಂಡು ಬಂದಾರ. ಆದರೂ ಸಹಿತ ಫೋಟೋ ಶೂಟ್ ಮಾಡಿಸ್ಕೋತಾರೆ ಈ ಥರ. ಇಲ್ಲಿ ನೋಡ್ರಿ ಇವ್ರದ್ದೀಗ ಮ್ಯಾರೇಜ್ ಆಗೈತಿ, ಅದಕ್ಕೆ ಈ ಥರ ಈಗ ಫೋಟೋ ಶೂಟ್ ಮಾಡ್ಸೋಕತ್ತಾರ. ಎಷ್ಟು ಭಾರಿ ಅದಾರ ನೋಡ್ರಿ ಕಪಲ್ಸ್, ಸಖತ್ತಾಗಿ ಫೋಟೋ ಶೂಟ್ ಮಾಡ್ಸೋಕತ್ತಾರ. ಸೊ ನೋಡ್ರಿ ಚೈನೀಸ್ ಕಪಲ್ ಯಾವ ಥರ ಕ್ಲೋತ್ ಹಾಕೋತಾರ ಅವ್ರದ್ದು ಮದುವೆ ದಿನ. ಇಲ್ಲಿ ನೋಡ್ರಿ ವಯಸ್ಸಾದವರು ಇಷ್ಟು ಮಳೆ ಬರಕತ್ರ ಸಹಿತ ಈ ಥರ ಕೂತ್ಕೊಂಡು ಸೇಲ್ ಮಾಡಕತ್ತಾರ ನೋಡ್ರಿ. ಯಾಕಂದ್ರೆ ಇಲ್ಲಿ ಜನ ಹೆಂಗಂದ್ರೆ ಚೈನಾನಾಗ ನನಗೆ ಗೊತ್ತಿರೋ ಪ್ರಕಾರ ಹಿಂಗೆ ತಂದೆ ತಾಯಿ ಮಕ್ಳ ಮೇಲೂ ಸಹಿತ ಡಿಪೆಂಡ್ ಇರಲ್ಲ, ಮತ್ತು ಮಕ್ಕಳು ಇರ್ತಾರಲ್ಲ ತಂದೆ ತಾಯಿಯವ್ರ ದುಡ್ಡು ಮೇಲೂ ಸಹಿತ ಡಿಪೆಂಡ್ ಇರಲ್ಲ. ಸೊ ಅದಕ್ಕೆ ಅವ್ರವ್ರ ದುಡಿಮೆಯಿಂದನೇ ಸಹಿತ ಈ ಥರ ಅವ್ರ ಜೀವನ ಸಾಗಿಸ್ತಾರೆ ನೋಡ್ರಿ. ಅದಕ್ಕೆ ಇಲ್ಲಿ ವಯಸ್ಸಾದ್ರು ಸಹಿತ ನೋಡ್ರಿ ಆ ಥರ ಇದು ಮಾಡ್ತಾರೆ ಜೀವನನ. ಇಲ್ಲೆಲ್ಲ ಈ ಥರ ಶಾಪ್ಸ್ ಅವರಿ, ಇಲ್ಲಿ ಏನೇನೋ ಸೇಲ್ ಮಾಡಕತ್ತಾರ. ಇಲ್ಲೂ ಸಹಿತ ನೋಡ್ರಿ ಕ್ಯೂಟ್ ಬುದ್ಧ ಎಷ್ಟು ಚೆನ್ನಾಗೈತಿ. ಇದು ಬಂದುಬಿಟ್ಟು ಈ ಟೆಂಪಲ್ದು ಎಂಟ್ರೆನ್ಸ್ ಐತ್ರಿ. ಇವಾಗ ಒಳಗಡೆ ಹೋಗ್ಬಿಟ್ಟು ನೋಡಮ್ಮ ಅಲ್ಲಿ ಮಾತ್ರ ಅವ್ರದ್ದು ಚೈನೀಸ್ ಗಾಡ್ ಕಾಣಕತ್ತೈತಿ. ಅಲ್ಲಿ ನೋಡ್ರಿ ನಾವು ಹ್ಯಾಪಿ ಮ್ಯಾನ್ ಅಂತೀವಲ್ಲ ಅದು ಕಾಣಕತ್ತೈತಿ ಇಲ್ಲಿ ಸ್ಟಾರ್ಟಿಂಗಿಂದನೇ. ಇವಾಗ ಒಳಗಡೆ ಹೋಗ್ಬಿಟ್ಟು ನೋಡಮ್ಮ ಯಾವ ಥರ ಐತೆ ಅಂತೇಳಿ. ನೋಡ್ರಿ ಎಲ್ಲ ಜನನೂ ಸಹಿತ ಅಂಬ್ರೆಲ್ಲ ಹಿಡ್ಕೊಂಡು ಈ ಥರ ಬರಕತ್ತಾರ, ಮಳೆ ಇದ್ರೂ ಸಹಿತ. ಇವಾಗ ನಾನು ಸಹಿತ ಅಲ್ಲಿ ಒಳಗಡೆ ಹೋಗ್ಬಿಟ್ಟು ನೋಡ್ತೀನಿ. ಇಲ್ಲಿ ನೋಡ್ರಿ ಎಂಟ್ರೆನ್ಸಲ್ಲಿ ಈ ಥರ ಐತಿ, ಭಾರಿ ಐತಿ ನೋಡ್ರಿ ಪ್ಲೇಸು. ಹ್ಯಾಪಿ ಮ್ಯಾನ್ ಅಂತೀವಲ್ಲ ಅವರು ನೋಡ್ರಿ ಇಲ್ಲೆಲ್ಲ ಈ ಥರದ್ದು ಐತಿ ಒಳಗಡೆ. ಇವ್ರದ್ದೆಲ್ಲ ಚೈನೀಸ್ ಟೆಂಪಲ್ ನೋಡ್ರಿ ಯಾವ ಥರ ಇರ್ತೈತಿ. ಮಳೆ ಬರೋಕತ್ರ ಸಹಿತ ಜನ ಬರೋದೇನು ಕಮ್ಮಿ ಆಗ್ತಿಲ್ಲ, ಅಷ್ಟು ಜನ ಬರೋಕತ್ತಾರ. ಸೊ ಟೆಂಪಲಿಗೆ ಬಂದ್ರೆ ಒಂಥರ ಫೀಲೇ ಬೇರೆ ಇರ್ತೈತೆ ನೋಡ್ರಿ, ಒಂಥರ ಪೀಸ್ ಇರ್ತೈತಲ್ಲ. ಇವಾಗ ಈ ಕಡೆ ಅಂತ ಬಂದು ನೋಡಿದ್ರೆ ಒಳಗಡೆ ಈ ಥರ ಕಾಣ್ತೈತಿ ನೋಡ್ರಿ. ಇಲ್ಲಿ ಏನೋ ಅವ್ರದ್ದೆಲ್ಲ ವಿಂಡೋ ನೋಡ್ರಿ ಯಾವ ಥರ ಇರ್ತೈತಿ. ಕಲರ್ ಕಾಂಬಿನೇಷನ್ ಸಹಿತ ಜಾಸ್ತಿ ಇವ್ರು ರೆಡ್ ಯೂಸ್ ಮಾಡ್ತಾರೆ. ಸೊ ಅದಕ್ಕೆ ಈ ಥರ ಕಾಣ್ತೈತಿ ಇಲ್ಲಿ. ಇಲ್ಲಿ ನೋಡ್ರಿ ಏನು ಭಾರಿ ಐತಿದ್ದು ಪ್ಲೇಸು. ಇಲ್ಲೆಲ್ಲ ಒಂಥರ ಹಿಂಗೆ ಪ್ರೇಯರ್ ಮಾಡ್ತಾರೆ ಈ ಟೆಂಪಲ್ ಒಳಗಡೆ. ಅಲ್ಲಿ ಹೋಗ್ಬೇಕು, ಬಟ್ ಅಲ್ಲೆಲ್ಲ ಫೋಟೋಸ್ ಅಲೋ ಇರೋಲ್ಲ. ಸೊ ಅದಕ್ಕೆ ಒಳಗಡೆ ಹೋಗ್ಬಿಟ್ಟು ನಾವು ಫೋಟೋಸ್ ಎಲ್ಲ ಶೂಟ್ ಮಾಡೋಕ್ಕಾಗಲ್ಲ. ಈ ಪ್ಲೇಸ್ ಐತಲ್ರಿ ಇದೇ ಮೇನ್ ಪ್ಲೇಸ್ ಇರೋದು, ಯಾಕಂದರೆ ಇಲ್ಲಿರೋದು ಮೇನ್ ದೇವಸ್ಥಾನ ಐತಿ. ಸೊ ಎಲ್ಲ ಜನನೂ ಸಹಿತ ಇಲ್ಲಿ ಬಂದುಬಿಟ್ಟು ಪ್ರೇಯರ್ ಮಾಡ್ತಾರೆ. ನಮ್ಮ ಕಡೆ ಪದ್ಧತಿ ಹೆಂಗಿರ್ತೈತೆ ಅಲ್ರಿ, ಅಗರಬತ್ತಿ ಇಟ್ಕೊಂಡು ನಾವು ಪ್ರೇಯರ್ ಮಾಡ್ತೀವಲ್ಲ. ಸೊ ಇಲ್ಲೂ ಸಹಿತ ಅದೇ ರೀತಿ ಅಗರಬತ್ತಿ ತೊಗೊಂಡ್ಬಿಟ್ಟು ಇಲ್ಲಿ ಮುಂದ್ಗಡೆ ನಿಂತ್ಕೊಂಡ್ಬಿಟ್ಟು ಪ್ರೇಯರ್ ಮಾಡ್ತಾರೆ. ಆ ದೇವ್ರ ಹತ್ರ ನಾವು ಮುಂದೆಗಡೆ ನಿಂತ್ಕೊಂಡ್ಬಿಟ್ಟು ಪ್ರೇಯರ್ ಮಾಡ್ಬೇಕಂದ್ರೆ ಸಹಿತ ಈ ಥರ ಎಲ್ಲ ನಾವು ನಿಂತ್ಕೋಬೇಕಾಗುತ್ತೆ ಕ್ಯೂ ಮಾಡ್ಕೊಂಡು. ಅಲ್ಲೆಲ್ಲ ನೋಡ್ರಿ ಯಾವ ಥರ ಪ್ರೇಯರ್ ಮಾಡ್ತಾರೆ ಅವ್ರ ಪದ್ಧತಿಯಲ್ಲಿ. ಸೊ ಎಲ್ಲ ಜನನೂ ಸಹಿತ ಇಲ್ಲಿ ಬಂದುಬಿಟ್ಟು ಈ ಥರ ಈಗ ಅವ್ರ ಮನಸ್ಸಲ್ಲಿ ಏನಿರ್ತೈತಲ್ಲ ಈ ಥರ ಎಲ್ಲ ಬೇಡ್ಕೋತಾರ. ಇಲ್ಲೆಲ್ಲ ನೋಡ್ರಿ ಈ ಥರ ಕ್ಯೂ ಅಲ್ಲಿ ನಿಂತಾರ. ನಾನು ಸಹಿತ ಈ ದೇವಸ್ಥಾನ ಮುಂದ್ಗಡೆ ನಿಂತ್ಕೊಂಡು ಅಲ್ಲಿ ಅದೇ ಥರ ಪ್ರೇಯರ್ ಮಾಡಿದೆ. ಬಟ್ ಕ್ಯಾಮ್ರಾಯಿಂದ ಶೂಟ್ ಮಾಡೋಕ್ಕಾಗಲಿಲ್ಲ. ಆದರೂ ಸಹಿತ ಇವಾಗ ಫುಲ್ಲು ಖುಷಿ ಅನ್ಸಕತ್ತೈತಿ. ಈ ಥರ ದೇವಸ್ಥಾನಕ್ಕೆ ಬಂದುಬಿಟ್ಟು ಒಂಥರ ಪ್ರೇ ಮಾಡೋದ್ರಲ್ಲಿ ಸಹಿತ ಮನಸ್ಸಿಗೆ ನೆಮ್ಮದಿ ಭಾರಿ ಇರ್ತೈತೆ ರೀ. ಸೊ ನಿಮ್ಗೆ ಹೆಂಗೆ ಅನ್ನಿಸ್ತು ರೀ ಈ ಟೆಂಪಲ್ ಬಗ್ಗೆ? ನೋಡೋಕ್ಕೆಲ್ಲ ಆರ್ಕಿಟೆಕ್ಚರ್ ಚೆನ್ನಾಗಿತ್ತಲ್ಲ ಚೈನೀಸ್ ಟೆಂಪಲ್ದು. ಇವಾಗ ಟೆಂಪಲ್ ಒಳಗಡೆ ರೀ ನಾವೆಲ್ಲ ವೀಡಿಯೋ ಮಾಡೋಂಗಿರಲ್ಲ. ಸೊ ಅದಕ್ಕೆ ಇಲ್ಲಿ ಬರೀ ಹೊರಗಡೆದ ಏನೇನು ಇರ್ತೈತಲ್ಲ ಇದಿಷ್ಟೇ ತೋರ್ಸೋಕ್ಕಾಗುತ್ತೆ ನನಗೆ. ಸಕ್ಕತ್ತಾಗೈತಲ್ಲ ಪ್ಲೇಸು. ಸೊ ಭಾರಿ ಅಂದ್ರೆ ಭಾರಿ ಐತೆ ನೋಡ್ರಿ ಪ್ಲೇಸು. ಇದೇನು ರೀ ಇದು? ನನಗಂತೂ ಇದು ಫಸ್ಟ್ ಟೈಮ್ ನೋಡೋಕತ್ತೀನಿ, ಗೊತ್ತಿಲ್ಲ ಏನನ್ನೋದು. ಅದು ನೋಡೋಕೆ ಮಾತ್ರ ಭಾರಿ ಐತಿ. ಎಷ್ಟು ಡಿಫ್ರೆಂಟ್ ಐತೆ ನೋಡ್ರಿ. ಇಲ್ಲಿ ನೋಡ್ರಿ ಇದೇನು ಭಾರಿ ಐತಿ. ಇದು ಎಷ್ಟರ ದೊಡ್ಡದೈತಿ ರೀ ಇದು. ಇದು ಏನೈತಿ ಅನ್ನೋ ಒಳಗಡೆ, ಇಲ್ಲಿ ಹೊರಗಡೆ ಅಂತಲೇ ನೋಡೇ ಬಿಡಮ್ಮ. ಈಗ ಈ ಕಾಲಮ್ಸ್ ನೋಡ್ರಿ, ಕಾಲಮ್ಸ್ ಮೇಲೆ ಮಾಡಿರೋಂಥ ಡಿಸೈನ್ಸ್ ಆಗಿರ್ಬೋದು, ಮತ್ತು ಅವ್ರು ಏನೇನೋ ಬರ್ದಾರ ಅದ್ರ ಮೇಲ್ಗಡೆನೂ ಸಹಿತ. ಬಟ್ ಪ್ಲೇಸ್ ಮಾತ್ರ ಸಖತ್ತಾಗೈತಿ. ಇಲ್ಲಿ ನೋಡ್ರಿ ಅವ್ರ ಡೀಟೇಲ್ಸ್ ಎಲ್ಲ ಯಾವ ಥರ ಇರ್ತೈತಿ ಚೈನೀಸ್ದು.
ಸೊ ಭಾರಿ ನೋಡ್ರಿ ಪ್ಲೇಸ್ ಇದನ್ನು. ನನ್ನ ಹಿಂದ್ಗಡೆ ಎಲ್ಲ ಐತಲ್ರಿ, ಅದು ಬಂದುಬಿಟ್ಟು ಟೆಂಪಲ್ ಒಳಗಡೆ ಎಲ್ಲ ದೇವ್ರದ್ದು ಫೋಟೋ ಎಲ್ಲ ಇರ್ತೈತಿ. ಬಟ್ ಅದು ತೋರ್ಸೋಕ್ಕಾಗಲ್ಲ. ಬಟ್ ನಾನು ಏನಿದ್ರು ಸಹಿತ ಬರೀ ಹೊರಗಡೆನೇ ತೋರಿಸ್ಬೇಕು ಈ ಥರದ್ದು. ಬಟ್ ನಾನು ಹಿಂದ್ಗಡೆ ನೋಡ್ರಿ ಇಲ್ಲೊಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಇರೋಂಥದ್ದು ಐತಿ. ಇಲ್ಲಿ ನೋಡ್ರಿ ಇದೆಲ್ಲ ದೀಪ. ಸೊ ನೋಡ್ರಿ ಯಾವ ಥರ ಹಚ್ಚಾರ ಇಲ್ಲೆಲ್ಲ ದೀಪಗಳು. ಇದು ಅಲ್ಲದೆ ಈ ಕಡೆನೂ ಸಹಿತ ನೋಡ್ರಿ ಇವರೆಲ್ಲ ಈಗ ಈ ಥರ ಕೈಯಲ್ಲಿ ಇಟ್ಕೊಂಡಾರೆ ನೋಡ್ರಿ. ಈ ಥರದ್ದು ದೀಪ ಇಲ್ಲಿ ತಂದು ಇಡ್ತಾರ. ಇಲ್ಲಿ ನೋಡ್ರಿ ಆ ದೀಪ ಎಲ್ಲ ಈ ಥರ ತಂದುಬಿಟ್ಟು ಇಲ್ಲಿ ಇಡ್ತಾರೆ ಈ ಥರ ನೋಡ್ರಿ. ಅದು ಎಷ್ಟೆಷ್ಟು ದೀಪ ತಂದಿದ್ದೀರಿ? 9 ದೀಪನಿದ್ದು ರೀ. ಬಟ್ ಈ ಥರ ಎಲ್ಲ ದೀಪ ಐತೆ ನೋಡ್ರಿ ಇಲ್ಲಿ. ಆ್ಯಕ್ಚುಲಿ ಇದನ್ನು ಫಸ್ಟ್ ಟೈಮ್ ನೋಡಕತ್ತೀನಿ ಈ ಥರದ್ದು. ನಮ್ಮ ಮುಂಚೆ ಇನ್ನೂವರೆಗೆ ನೋಡಿರಲಿಲ್ಲ ಚೈನಾನಾಗ. ಈ ಥರ ದೀಪದ ಕನ್ಸೆಪ್ಟ್ ಸಹಿತ ತುಂಬ ಚೆನ್ನಾಗಿತ್ತು ನೋಡ್ರಿ. ಇದು ಒಂಥರ ವಿಶಸ್ ಅಂದರೆ ನಮ್ಮ ಮನಸ್ಸಲ್ಲಿ ಏನು ಇರ್ತೈತಲ್ಲ ಅದೆಲ್ಲ ಬಿಡ್ಕೊಂಡ್ಬಿಟ್ಟು ಈ ಥರ ನಾವು ಬರ್ದಿಲ್ಲ ಎಲ್ಲ ಹಾಕಬೇಕು. ಇದು ಈ ಕಡೆನೂ ಇರ್ತೈತಿ ಒಂದು ಕಡೆ, ಆಮೇಲೆ ಆ ಕಡೆನೂ ಇರ್ತೈತಿ ಎರಡೆರಡು ಕಡೆ. ಸೊ ಇದು ನಮ್ಮ ಮನಸ್ಸಲ್ಲಿರೋಂಥದ್ದೆಲ್ಲ ಪ್ರೇ ಮಾಡ್ಕೊಂಡ್ಬಿಟ್ಟು ಇದು ಬರ್ದ್ಬಿಟ್ಟು ಇಲ್ಲಿ ಹಾಕಬೇಕು. ಇದು ಒಂಥರ ಸಕ್ಸಸ್ ಆಗುತ್ತೆ ಅಂತೇಳಿ ನಮ್ದು ಇದು. ಸೊ ಕನ್ಸೆಪ್ಟ್ ಎಲ್ಲ ಒಂಥರ ಡಿಫ್ರೆಂಟ್ ಐತಲ್ರಿ. ಸೊ ನಾವೇನು ಮಾಡ್ಕೋತೀವಿ, ನಾವು ಒಂಥರ ಹರಕೆ ಹೊತ್ಕೋತೀವಲ್ಲ, ಹಿಂಗೆ ತೆಂಗಿನಕಾಯಿ ಕಟ್ಟೋದು ದೇವಸ್ಥಾನದಲ್ಲಿ ಈ ಥರ ಎಲ್ಲ ಮಾಡ್ತೀವಲ್ಲ, ಗಿಡಕ್ಕೆಲ್ಲ ಕಟ್ತೀವಲ್ಲ ತೆಂಗಿನಕಾಯಿ. ಅದೇ ಥರ ಇವರು ಈ ಥರ ಬರೆದ್ಬಿಟ್ಟು, ಅದು ರೆಡ್ ಕಲರ್ದು ಒಂದು ಕಾರ್ಡ್ ಇರ್ತೈತಿ, ಅದರಲ್ಲಿ ಬರೆದ್ಬಿಟ್ಟು ನಾವು ಈ ಥರ ಟ್ಯಾಗ್ ಮಾಡ್ಬೇಕಲ್ಲಿ. ಸೊ ಈ ಥರ ಐತೆ ನೋಡ್ರಿ ಇಲ್ಲಿನ ಕನ್ಸೆಪ್ಟು. ಈ ಕಡೆ ಎಲ್ಲ ಈ ಥರ ದೀಪ ಹಚ್ಚಕತ್ತಿದ್ದಾರಲ್ರಿ. ಈ ಕಡೆ ನೋಡಿದ್ರೆ ಇಲ್ಲೆಲ್ಲ ಜನ ಈ ಕಡೆಯಿಂದ ದೀಪ ತೊಗೊಂಡು ಹೋಗ್ತಾರೆ ಅಲ್ಲಿ ಹೋಗ್ಬಿಟ್ಟು ಇಡಕ್ಕಂತೇಳಿ. ಬಟ್ ಇಲ್ಲಿ ನೋಡ್ರಿ ಇದೆಲ್ಲ ಯಾವ ಥರ ಐತಿ. ಇಲ್ಲಿ ನೋಡ್ರಿ ಸೀಲಿಂಗ್ ನೋಡ್ರಿ ಏನು ಸಕ್ಕತ್ತಾಗೈತಿ ನೋಡ್ರಿ. ಸೀಲಿಂಗು ಫುಲ್ ಎಲ್ಲ ಉಡಂದೈತಿ. ಆಮೇಲೆ ಈ ಕಡೆ ನೋಡಿದ್ರೆ ನೋಡ್ರಿ ಅವ್ರದ್ದು ಏನೇನೋ ಐತಿ ಇದು ಹಿಸ್ಟ್ರಿ. ಇದಕ್ಕೆ ಏನಂತಾರೆ, ಗೋಪುರ ಅಂತಾರೇನು ರೀ, ಯಾವ ಥರ ಕಾಣ್ತೈತಿ ನೋಡ್ರಿ. ಅದಕ್ಕೆಲ್ಲ ಫುಲ್ ಗಂಟೆ ಐತಿ ಸೈಡಿಗೆಲ್ಲ. ಸೊ ಸಕ್ಕತ್ತಾಗೈತಿ ನೋಡ್ರಿ. ಈ ಥರ ಎಲ್ಲ ಜನ ನೋಡ್ರಿ ಹಿಂಗೆ ಸುತ್ತ ಹರಿಯಕತ್ತಾರ ನೋಡ್ರಿ. ಎಲ್ಲ ಅವ್ರಿಗೆ ಕೈಯೆಲ್ಲ ಹಿಂಗೆ ಜೋಡ್ಕೊಂಡು ಹಿಂಗೆ ಪ್ರೇಯರ್ ಮಾಡಕತ್ತಾರ ಅವರೆಲ್ಲ. ಇವಾಗ ನಾನು ಸಹಿತ ಈ ಥರನೇ ಪ್ರೇಯರ್ ಮಾಡ್ತೀನಿ. ಅದೇನಿದೆ ಅಲ್ರಿ ಗೋಪುರ ಥರ, ಅದ್ರ ಹಿಂದೆ ನಾನು ಸಹಿತ ಈ ಥರ ಸುತ್ತ ಹರಿತೀನಿ ರೀ. ಚೆನ್ನಾಗಿರ್ತೈತಿ. ಈ ಕಡೆ ನೋಡ್ರಿ ಟೆಂಪಲ್ ಒಳಗಡೆ ಯಾವ ಥರ ಐತಿ, ಎಲ್ಲ ಫುಲ್ ಕ್ಲೀನ್ ಐತಿ. ಈ ಕಡೆ ಎಲ್ಲ ಕಾರ್ ಪಾರ್ಕಿಂಗ್ ಅವ. ಈ ಕಡೆ ನೋಡ್ರಿ ಇವರೆಲ್ಲ ಯಾವ ಥರ ಇದು ಮಾಡ್ಯಾರ. ಇಲ್ಲಿ ನಾವು ಆಕಾಶ ಬಿಟ್ಟೇವಂತೆಲ್ಲ ಆ ಥರದ್ದೆಲ್ಲ ಇಲ್ಲಿ ಹಾಕ್ಯಾರ. ಚೆನ್ನಾಗೈತಿ. ಇನ್ನೊಂದೇನು ಇಂಟ್ರೆಸ್ಟಿಂಗ್ ಅಂದ್ರೆ ರೀ, ಇಲ್ಲಿ ಚೈನೀಸ್ ಟೆಂಪಲ್ನಾಗ ನಾವು ನಾನ್ ವೆಜ್ ತಿಂದೆಲ್ಲ ಒಳಗಡೆ ಹೋಗ್ಬೋದು, ಬಟ್ ನಾನ್ ವೆಜ್ನ ಕ್ಯಾರಿ ಮಾಡ್ಕೊಂಡು ಹೋಗಂಗಿಲ್ಲ. ಸೊ ಆ ಥರ ಐತಿ ಇಲ್ಲಿ ರೂಲ್ಸು. ಸೊ ಅದಕ್ಕೆ ಇವಾಗ ಎಷ್ಟೋ ಜನ ಇರ್ತಾರಲ್ರಿ ಚೈನಾನಾಗಂತೂ ಫುಲ್ ಕಾಮನು, ಪ್ರತಿದಿನವೂ ಸಹಿತ ಇವ್ರು ನಾನ್ ವೆಜ್ ತಿಂದೇ ತಿಂತಾರೆ. ಸೊ ಇವಾಗೆಲ್ಲ ರೆಸ್ಟೋರೆಂಟ್ಸ್ ಇದು ಟೆಂಪಲ್ ಮುಂದ್ಗಡೆನೂ ಸಹಿತ ಇವರೆಲ್ಲ ನಾನ್ ವೆಜ್ ತಿಂದ್ಬಿಟ್ಟೆ ಒಳಗಡೆ ಬರ್ತಾರೆ. ಬಟ್ ನಾನ್ ವೆಜ್ನ ಕ್ಯಾರಿ ಮಾಡ್ಕೊಂಡು ಬರೋಂಗಿಲ್ಲ ಒಳಗಡೆ. ಈ ಥರ ಐತೆ ನೋಡ್ರಿ ಪದ್ಧತಿ. ನೋಡ್ರಿ ಇಲ್ಲಿ ಯಾವ ಥರ ಕ್ಲೀನ್ ಮಾಡಕತ್ತಾರ. ಇಲ್ಲಿ ಕಸನೇ ಕಾಣ್ತಿಲ್ಲ, ಆದರೂ ಸಹಿತ ಈ ಥರ ಕ್ಲೀನ್ ಮಾಡಕತ್ತಾರ. ಇನ್ನು ಕಸ ಇದ್ದಾಗೆಲ್ಲ ಯಾವ ಥರ ಕ್ಲೀನ್ ಮಾಡ್ಬೋದು ಹೇಳ್ರಿ. ಈ ಕಡೆ ನೋಡಿದ್ರೆ ಈ ಥರ ಐತಿ ಪ್ಲೇಸು. ಎಷ್ಟರ ದೊಡ್ಡದೈತಿ, ಏನು ಸುದ್ದಿ ಇದು ಪ್ಲೇಸ್. ಇಲ್ಲಿ ನೋಡ್ರಿ ನನಗಂತೂ ಎಲ್ಲಿನೇ ಕಾಣಲಾಗೈತಿ, ಆದರೂ ಸಹಿತ ಇವ್ರು ಈ ಥರ ಕ್ಲೀನ್ ಮಾಡ್ಕತ್ತಾರ. ಮತ್ತು ಇವ್ರು ವಯಸ್ಸಾದವ್ರ. ಇಲ್ಲೂ ಸಹಿತ ಇಬ್ಬರಿಬ್ಬರು. ಇದು ಯಾವ ಪ್ಲೇಸ್ ಏನು, ಬಟ್ ನೋಡೋಕೆ ಸಕ್ಕತ್ತಾಗಿ ಕಾಣಕತ್ತೈತಿ. ಏನು ರೀ, ಏನು ಭಾರಿ ಐತಿ ಇದು ಬಿಲ್ಡಿಂಗು. ಇವ್ರದ್ದು ಆರ್ಕಿಟೆಕ್ಚರ್ ನೋಡ್ರಿ ಯಾವ ಥರ ಐತಿ. ಸಕ್ಕತ್ತಾಗಿ ಅಂದ್ರೆ ಸಕ್ಕತ್ತಾಗೈತಿ.